ಹಾಯ್ ಎವ್ರಿವನ್, ವೆಲ್ಕಮ್ ಟು ಫಿನಾನ್ಷಿಯಲ್ ಗ್ರೋತ್ ಟ್ರೇಡಿಂಗ್ ಅಕಾಡೆಮಿ ವೀಕ್ಲಿ ರಿಪೋರ್ಟ್. ನೆಕ್ಸ್ಟ್ ವೀಕ್ ಏನಾಗುತ್ತೆ ಅಂತ ಹೇಳ್ತೀನಿ. ಮಂಡೇ ಹ್ಯೂಜ್ ಗ್ಯಾಪ್ ಅಪ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಏನಕ್ಕೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ನೆಕ್ಸ್ಟ್ ಮಾರ್ಕೆಟಲ್ಲಿ ಯಾವ ಸಪೋರ್ಟ್ ಆಗುತ್ತೆ, ರೆಸಿಸ್ಟೆನ್ಸ್ ಆಗುತ್ತೆ ಅಂತ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಇದರಿಂದ ನೆಕ್ಸ್ಟ್ ವೀಕಲ್ಲಿ ನಿಮ್ಗೆ ಟ್ರೇಡ್ ಮಾಡೋಕ್ಕೆ ಯೂಸ್ ಆಗ್ಬೋದು. ಸೊ ನನ್ನ ಹೆಸರು ಸೂರಜ್, ಫುಲ್ ಟೈಮ್ ಇನ್ವೆಸ್ಟರ್ ಟ್ರೇಡರ್. ಸೊ ಇವಾಗ 2 ವೀಕ್ಸ್ ಬ್ಯಾಕ್ ನರೇಂದ್ರ ಮೋದಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಫಾರಿನ್ ಟ್ರಿಪ್ಸ್ ಮಾಡಬೇಡಿ, ಪೆಟ್ರೋಲ್ ಕಡಿಮೆ ಯೂಸ್ ಮಾಡಿ, ವರ್ಕ್ ಫ್ರಮ್ ಹೋಮ್ ಆದಷ್ಟು ಟ್ರೈ ಮಾಡಿ ಅಂತ. ಸೊ ಇದೊಂದು ಡೇಂಜರ್ ನ್ಯೂಸ್, ಯಾಕಂದ್ರೆ ದೇಶ ಪ್ರಾಬ್ಲಮ್ ಅಲ್ಲಿ ಇದೆ ಅಂತ ಎಲ್ಲರಿಗೂ ಹೇಳ್ತಾ ಹೋಗ್ತಾರೆ. ಸೊ ದೇಶ ಪ್ರಾಬ್ಲಮ್ ಇದೆ ಅಂತ ಹೇಳೋದಕ್ಕೆ ಏನಾಯ್ತು, ಆಲ್ರೆಡಿ ಬೀಳ್ತಿದ್ದು ಮಾರ್ಕೆಟ್ ಇನ್ನೂ ಬೀಳಕ್ಕೆ ಸ್ಟಾರ್ಟ್ ಆಯ್ತು. ಸೊ ಈ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ 2 ವೀಕ್ಸ್ ಬ್ಯಾಕ್ ಮಂಡೇ ಏನಾಗುತ್ತೆ, ಒಂದೇ ದಿನ 400 ಪಾಯಿಂಟ್ಸ್ ಬೀಳುತ್ತೆ. ಅದು ಮೋದಿ ಹೇಳಿದ ರೀಸನ್ ಅಂತ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಥರ್ಸ್ಡೇ, ಫ್ರೈಡೇ 2 ದಿನ ಬಿದ್ದಿರುತ್ತೆ. ಇದು 3ನೇ ದಿನ ಬೀಳುತ್ತೆ. ನೆಕ್ಸ್ಟ್ ಟ್ಯೂಸ್ಡೇನಲ್ಲಿ ರಿಕವರಿ ಆಗುತ್ತೆ ಅಂತೀವಿ. ಟ್ಯೂಸ್ಡೇ ಅಗೇನ್ 400 ಪಾಯಿಂಟ್ಸ್ ಬೀಳುತ್ತೆ. ಮಾರ್ಕೆಟ್ 24,000 ಇಂದ ಕೆಳಗೆ ಬಂದ್ಬಿಡುತ್ತೆ. ಎಲ್ಲಿ ತನಕ ಬೀಳುತ್ತೆ ಅಂದ್ರೆ 24,800 ಇಂದ ಹಿಡಿದು 23,300 ತನಕ ಬಿದ್ದುಬಿಡುತ್ತೆ ಮಾರ್ಕೆಟ್. ಸೊ ಅಲ್ಲಿಂದ ಏನ್ ಮಾಡುತ್ತೆ ಮಾರ್ಕೆಟ್, ಅಲ್ಲಿಂದ ಟ್ಯೂಸ್ಡೇ ಮುಗಿದ ವೆಡ್ನೆಸ್ಡೇ ಅಂತ 23,300 ಹೋದಾಗೆಲ್ಲ ಎಲ್ಲರೂ ಬೈಯಿಂಗ್ ಸ್ಟಾರ್ಟ್ ಮಾಡ್ತಿದ್ರೆ ಮೇಲೆ ಹೋಗ್ತಾರೆ. ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಅಲ್ಲಿಂದ ಮ್ಯಾಕ್ಸಿಮಮ್ 23,800 ತನಕ ಹೋಗುತ್ತೆ. ಎಗೇನ್ 23,300 ಮತ್ತೆ 23,800 ಅಂದ್ರೆ ಈ ವೀಕ್ ಪೂರ್ತಿ ಏನಾಯ್ತು, 23,300 ಬಂತ ಬೈಯರ್ಸ್ ಎಲ್ಲ ಪುಷ್ ಮಾಡಿ 23,800 ಕಳಿಸ್ತಾರೆ. 23,800 ಹೋಗ್ತಾ ಅಲ್ಲಿಂದ ಸೆಲ್ಲರ್ಸ್ ಎಲ್ಲ ಪುಷ್ ಮಾಡಿ 23,300 ಕಳಿಸ್ತಾರೆ. ಸೊ ಈ ಥರನೇ ಆಗ್ತಾ ಇತ್ತು. ಸೊ ಫ್ರೈಡೇ ಪೋಸ್ಟ್ ಮಾರ್ಕೆಟ್ ಎಲ್ಲ ನಾನು ಹೇಳಿದ್ದೆ, ನೋಡ್ಕೊಂಬನ್ನಿ. ಏನಂತ ಹೇಳಿದ್ದೆ ನಾನು, ಮಂಡೇ ಯೂಜ್ ಗ್ಯಾಪ್ ಅಪ್ ಆರ್ ಯೂಜ್ ಗ್ಯಾಪ್ ಡೌನ್ ಎರಡರ ಒಂದು ಆಗುತ್ತೆ, ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಅಲ್ಲಿದೆ. ಏನಕ್ಕೆ ಈ ವಿಷಯ ಹೇಳಿದ್ದೆ ಅದನ್ನು ಫ್ರೈಡೇ. ಸೊ ಇರಾನ್ದು ಮತ್ತೆ US ಪೀಸ್ ಡೀಲು ನಡೀತಿಲ್ಲ, ವಾರ ಸ್ಟಾರ್ಟ್ ಆಗ್ತಿಲ್ಲ. ಲಾಸ್ಟ್ 2 ವೀಕ್ಸ್ ಇಂದ ಏನೂ ಆಗ್ತಿಲ್ಲ. ಇಲ್ಲ ಅವರಿಬ್ರು ವಾರ ಮತ್ತೆ ಸ್ಟಾರ್ಟ್ ಮಾಡ್ತಿಲ್ಲ, ಇಲ್ಲ ಪೀಸ್ ಡೀಲು ಮುಗಿಸ್ಕೊಂಡಿಲ್ಲ. ಸೊ ಈ ವೀಕ್ ಏನಾರು ಒಂದು ಆಗತ್ತೆ ಅಂತ ಗೊತ್ತಿತ್ತು. ಅಷ್ಟರಲ್ಲಿ US ಅಲ್ಲೂ ಮತ್ತೆ ಇರಾನ್ ಅಲ್ಲೂ ಒಂದು ಸೀಸ್ ಫೈರ್ ಆಗ್ತಿದೆ ಅಂತ ಇವತ್ತು ನ್ಯೂಸ್ ಬರ್ತಾ ಇದೆ. ಅಂದ್ರೆ ಏನ್ ವಿಷಯ ಅಂದ್ರೆ, ಪಾಕಿಸ್ತಾನ್ PM ಅಂದ್ಬಿಟ್ಟು ಚೈನಾಗೆ ಹೋಗಿದ್ದಾರೆ. ಅಂಡ್ ಪಾಕಿಸ್ತಾನ್ ಆರ್ಮಿ ಶಿಪ್ ಬಂದ್ಬಿಟ್ಟು ತೆರಾನಿಗೆ ಹೋಗ್ಬಿಟ್ಟು ಅಲ್ಲಿ ಇರಾನ್ ಮತ್ತೆ US ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರೆ ಅವರೇ ಸೀಸ್ ಡೀಲ್ಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಪಾಕಿಸ್ತಾನ್ ಎಂಟ್ರಿಗೆ ಸೀಸ್ ಡೀಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ತರ ಅಂದ್ರೆ, ಯುರೇನಿಯಂ ಏನು ಇರಾನ್ ಅವ್ರು ಯುರೇನಿಯಂನ ಪ್ರೊಡ್ಯೂಸ್ ಮಾಡ್ತಾ ಇದ್ರು, ಲಾಂಚ್ ಮಾಡ್ಬೇಕಂತ ಇದ್ರು. US ಅವ್ರು ನೀವು ಸ್ಟಾಪ್ ಮಾಡ್ಬೇಕು ಅಂತ ಇದಕ್ಕೆ ಇರಾನ್ ಅವರು ಯುರೇನಿಯಂನ ಸ್ಟಾಪ್ ಮಾಡಿ ಹ್ಯಾಂಡ್ ಓವರ್ ಮಾಡಕ್ಕೆ ಒಪ್ಕೊಂಡ್ಬಿಟ್ಟಿದ್ರು. ಅಂದ್ರೆ US ಏನ್ ಹೇಳಿದ್ರು ಅದಕ್ಕೆ ಇರಾನ್ ಒಪ್ಕೊಂಡಿದೆ. ಅದೇ ಸರ್ಟನ್ ಕಂಡೀಷನ್ಸ್ ಆಗಿದೆ, ಅದಕ್ಕೆ US ಒಪ್ಕೊಂಡಿದೆ ಅಂತ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ. ಬಟ್ ಇರಾನ್ ಏನೇನ್ ಕಂಡೀಷನ್ ಹಾಕಿದೆ ಅಂತ ಇನ್ನೂ ನಮ್ ಕೈಗೆ ಸಿಕ್ಕಿಲ್ಲ. ಅಂಡ್ US ಏನೇನ್ ಕಂಡೀಷನ್ ಇರಾನಿಗೆ ಹಾಕ್ಬಿಟ್ಟು ಒಪ್ಕೊಂಡಿದೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಬಟ್ ಸೀಸ್ ಫೈರ್ ಆಗಿದೆ, ಇನ್ಮೇಲೆ ವಾರ್ ಕಂಟಿನ್ಯೂ ಆಗಲ್ಲ, ಸ್ಟೇಟ್ ಆಫ್ ಫಾರ್ಮಸ್ ಓಪನ್ ಆಗಿದೆ ಅಷ್ಟೇ ಗೊತ್ತಿರೋದು. ಈ ತರ ನ್ಯೂಯಾರ್ಕ್ ಟೈಮ್ಸ್ ಎಲ್ಲ ಬರ್ತಾ ಇದೆ. ಬಟ್ ಇನ್ನು US ಪ್ರೆಸಿಡೆಂಟ್ ಟ್ರಂಪ್ ಕೂಡ ಏನೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಇರಾನ್ ಪ್ರೆಸಿಡೆಂಟ್ ಕೂಡ ಯಾರು ಮೀಡಿಯಾ ಮುಂದೆ ಬಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅಲ್ಲಿನ ಅಧಿಕಾರಿಗಳು ಹೇಳಿದ್ದನ್ನ ನಮಗೆ ನ್ಯೂಸ್ ಟೈಮ್ಸ್ ಆಫ್ ಇಂಡಿಯಾದಲ್ಲೆಲ್ಲ ಬಂದಿದೆ. ಸೊ ಇದರಿಂದ ಮಂಡೇ ಹ್ಯೂಜ್ ಗ್ಯಾಪ್ ಅಪ್ ಆಗೋ ಚಾನ್ಸ್ ಇರುತ್ತೆ. ಸೊ ಮಿನಿಮಮ್ ನಾನು 400 ಪಾಯಿಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ, 400-500. ಲಾಸ್ಟ್ ಟೈಮು ಇದೇ ರೀತಿ ಸೀಸ್ ಫೈರ್ ಆಗತ್ತೆ ಅಂತ ನ್ಯೂಸ್ ಬಂದಿದ್ದೀವಿ, ಇದೇ ವಾರ್ ಟೈಮ್ ಲಾಸ್ಟ್ 1 ಮಂತ್ ಬ್ಯಾಕ್, ಲೈಕ್ ಏಪ್ರಿಲ್ ಅಲ್ಲಿ 4% ಗ್ಯಾಪ್ ಅಪ್ ಆಗಿತ್ತು ಮಾರ್ಕೆಟ್. ಬಟ್ ಈ ಸತಿ 4% ಆಗಲ್ಲ, 4-5% ಅನ್ಸುತ್ತೆ. ಯಾಕೆಂದ್ರೆ ಮಾರ್ಕೆಟಿಗೆ ಯಾವುದೇ ನ್ಯೂಸ್ ಆಗಲಿ ಫಸ್ಟ್ ಟೈಮ್ ಮಾತ್ರ ಅಷ್ಟೇ ಶಾಕಿಂಗ್ ನ್ಯೂಸ್, ಅಯ್ಯೋ ವಾರ್ ನಿಂತೋಗ್ಬಿಡ್ದ ಮೇಲೆ ಹೋಗುತ್ತೆ ಅಂತ. ಅದಕ್ಕೆ ಪ್ರೀವಿಯಸ್ ಟೈಮ್ ಅಲ್ಲಿ ವಾರ್ ನಿಂತೋಗೋ ಚಾನ್ಸ್ ಇದೆ, ಅದಕ್ಕೆ 500 ಪಾಯಿಂಟ್ಸ್ ಆಗಿತ್ತು. ಈಗ ವಾರ್ ನಿಂತರು 500 ಆಗಲ್ಲ ಅನ್ಕೊಂಡಿದ್ದೀನಿ. ಆದ್ರೆ ವೆಲ್ ಅಂಡ್ ಗುಡ್, ನಮಗೆ ಖುಷಿ. ಬಟ್ ಚಾನ್ಸಸ್ ಇರೋದು ನನ್ನ ಪ್ರಕಾರ 2-3% ಗ್ಯಾಪ್ ಅಪ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ವಾರ್ ನಿಲ್ಲೋದ್ರಿಂದ. ಸೊ ಯಾರ್ಯಾರು ಬುಲ್ಲಿಶ್ ಟ್ರೇಡ್ ತಗೊಂಡು ಅವರೆಲ್ಲ ಒಳ್ಳೇದು. ಅಂಡ್ ರೆಗ್ಯುಲರ್ ಆಗಿ ನಂದು ಪ್ರೀ ಮಾರ್ಕೆಟ್ ಪೋಸ್ಟ್ ಮಾರ್ಕೆಟ್ ನೋಡೋರಿಗೆ ಗೊತ್ತಿರುತ್ತೆ, ಅವ್ರಿಗೂ ನಾನು ಒಂದು ಒಳ್ಳೆ ಅಡ್ವಾಂಟೇಜ್ ಅಂಡ್ ಒಂದು ಒಳ್ಳೆ ಗೈಡೆನ್ಸ್ ಕೊಟ್ಟಿದ್ದೆ. ಏನಂತ, ನಿಯರ್ಲಿ ಎಕ್ಸ್ಪೈರಿ ಯಾರು ಟ್ರೇಡ್ ಮಾಡಬೇಡಿ, ವೀಕೆಂಡ್ ಯಾರು ಕ್ಯಾರಿ ಮಾಡಬೇಡಿ, ಮಂಡೇ ಏನಾದ್ರು ಒಂದು ಆಗುತ್ತೆ, ಏನೇ ಪೊಸಿಷನ್ಸ್ ಇರು ಫ್ರೈಡೇ ಕಟ್ ಡೌನ್ ಮಾಡ್ಕೊಂಬಿಡಿ, ಫ್ರೈಡೇ ಆದ್ಮೇಲೆ ಏನು ಇಟ್ಕೊಂಬೇಡಿ ಅಂತ. ಇನ್ ಕೇಸ್ ವೀಕ್ಲಿ ಏನಾರ ಯಾರೋ ಪೊಸಿಷನ್ ಸೆಲ್ಲಿಂಗ್ ಎಲ್ಲ ಇಟ್ಕೊಂಡಿರುತ್ತೆ, 1 ವರ್ಷ ಮಾಡಿ ಲಾಭಕ್ಕಿಂತ ಜಾಸ್ತಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸ್ಟ್ರಾಡಲ್ ಅವರಿಗೆಲ್ಲ 1 ದಿನಕ್ಕೆ 1 ಲಕ್ಷ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದ್ರಿಂದ ಕಲಿಯೋಕೆ ಇಂಟ್ರೆಸ್ಟ್ ನಮ್ಮ ಅಕಾಡೆಮಿಗೆ ವಿಸಿಟ್ ಮಾಡಿ, ಭಾನುವಾರ ಫ್ರೀ ಆಗಿ ಸಿಗುತ್ತೆ ಕ್ಲಾಸ್ ಮಾಡ್ತೀವಿ. ಅಂಡ್ ಇದ್ರ ಜೊತೆಗೆ ಓಕೆ, ಈ ವಾರ ನಿಂತ್ಬಿಡ್ತಲ್ಲ, ಇಂಡಿಯಾಗೆ ಅಷ್ಟೊಂದು ಬೆನಿಫಿಟ್ ಅಂದ್ರೆ ಹೌದು ಬೆನಿಫಿಟ್. ಯಾಕೆಂದ್ರೆ ಈ ವಾರ್ ನಿಂತಿದ್ದು US ಯುರೋಪಿಯನ್ ಕಂಟ್ರಿಗಿಂತ ಏಷ್ಯನ್ ಕಂಟ್ರೀಸ್ಗೆ ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ನಮಗೆಲ್ಲ ಕ್ರೂಡ್ ಬರ್ತಿದ್ದೆ 80% ಕ್ರೂಡ್ ಅಥವಾ 80% ಎಕ್ಸ್ಪೋರ್ಟ್ ನಮ್ಮ ದೇಶಕ್ಕೆ ಬರ್ತಿದೆ ಸ್ಟೇಟ್ ಆಫ್ ಫಾರ್ಮರ್ಸ್ ಇಂದ. ಅದೇ ಸ್ಟಾಪ್ ಆಗಿಂದ ಎಕನಾಮಿಕ್ ತುಂಬಾ ಪ್ರಾಬ್ಲಮ್ ಆಗಿತ್ತು, ಇನ್ಫ್ಲೇಷನ್ ಪ್ರಾಬ್ಲಮ್ ಇತ್ತು, ಕ್ರೂಡ್ ಪ್ರೈಸ್ ಶೂಟ್ ಅಪ್ ಆಗಿತ್ತು. ಇಂಡಿಯಾದಲ್ಲಿ ಕಳೆದ 1 ವಾರದಲ್ಲೇ ಪೆಟ್ರೋಲ್ 5 ರೂಪಾಯಿನ ಜಾಸ್ತಿ ಮಾಡಿದ್ರು. ಇದರಿಂದ ಜನಕ್ಕೆಲ್ಲ ಒತ್ತಡ ಸ್ಟಾರ್ಟ್ ಆಯ್ತು, ಇದರಿಂದ ದೇಶ ಕಷ್ಟಕ್ಕೆ ಸಿಗ್ತಾ ಇತ್ತು. ಈ ಸ್ಟೇಟ್ ಆಫ್ ಫಾರ್ಮರ್ಸ್ ಓಪನ್ ಆಗ್ತಿರೋದ್ರಿಂದ ಇವ್ರೇನಾದ್ರು ಇಂಡಿಯಾದವರು ಪೆಟ್ರೋಲ್ ಪ್ರೈಸ್ ಏನು 5 ರೂಪಾಯಿ ಜಾಸ್ತಿ ಮಾಡಿದ್ರು ಅದನ್ನ ಕಮ್ಮಿ ಮಾಡ್ತಾರೋ ಇಲ್ಲ ನೋಡ್ಬೇಕಾಗುತ್ತೆ.
ಪ್ರೀವಿಯಸ್ ಅಲ್ಲೂ ಹಿಂಗೆ ಮಾಡಿದ್ರು. ರಷ್ಯಾ ಉಕ್ರೇನ್ ವಾರ ಆಯ್ತು ಅಂತ ಏನ್ ಮಾಡ್ತಾರೆ, ಇವು ಆ ಟೈಮಲ್ಲಿ ಕ್ರೂಡ್ ಮೇಲೆ ಹೋಗ್ಬಿಡುತ್ತೆ. ರಷ್ಯಾ ಉಕ್ರೇನ್ ಆಗಿರ್ತಾರೆ 2022 ಅಲ್ಲಿ. ಆ ಟೈಮಲ್ಲಿ ಏನ್ ಮಾಡ್ತಾರೆ, ಇದೇ ರೀತಿ ಕ್ರೂಡ್ ಜಾಸ್ತಿ ಆಯ್ತು ಅಂದ್ಬಿಟ್ಟು ಸಡನ್ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಾರೆ. ಜಾಸ್ತಿ ಮಾಡಿದ್ಮೇಲೆ ರಷ್ಯಾ ಉಕ್ರೇನ್ ವಾರದೆಲ್ಲ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಕ್ರೂಡ್ ಪ್ರೈಸ್ ಎಲ್ಲ ಸಿಕ್ಕಾಪಟ್ಟೆ 40-50 ರೂಪಾಯಿಗೆಲ್ಲ ಕ್ರೂಡ್ ರೇಟ್ ಬರುತ್ತೆ ಡಾಲರ್. ಈಗ 120 ಇರೋದು. ಅವಾಗ ₹1 ನಮ್ಮ ಇಂಡಿಯನ್ ಗೌರ್ಮೆಂಟ್ ಕಮ್ಮಿ ಮಾಡಲೇ ಇಲ್ಲ. ಚೆನ್ನಾಗೇ ದುಡ್ಡು ಇಸ್ಕೊಂಡ್ರು ನಮ್ಮ ಹತ್ರ. ಬಟ್ ಅದಕ್ಕೆ ಅವಾಗ ಚೆನ್ನಾಗಿ ಇಸ್ಕೊಳೋದಕ್ಕೆ ಇವ್ರು ಕಮ್ಮಿ ಮಾಡ್ಬೋದಿತ್ತು. ಬಟ್ ಒಂದ್ಸತಿ ಏರ್ಸಿದ್ರೆ ಇಡ್ಸಲ್ಲ. ಅಂದ್ರೆ ಇವಾಗ ಆಲ್ರೆಡಿ ಪ್ರೈಸ್ ಏರ್ಸಿರೋದು ಇವ್ರಿಗೆ ಒಂದು ಬೆನಿಫಿಟ್. ಜಾಸ್ತಿ ದುಡ್ಡು ಇಸ್ಕೊಂಡ್ಯಾರ ನಮ್ಮ ಹತ್ರ ಎಲ್ಲ. ಈಗ ವಾರ್ ನಿತ್ರು ಏನಾರ ಇಳಿಸ್ಲಿಲ್ಲ ಅಂದ್ರೆ ನಮಗೆ ನೆಗೆಟಿವ್, ದೇಶಕ್ಕೂ ನೆಗೆಟಿವ್. ಸ್ಟಾಕ್ ಮಾರ್ಕೆಟ್ ಮತ್ತೂ ಮೇಲೆ ಹೋಗಲ್ಲ. ಬಟ್ ವಾರ್ ನಿಂತ್ರೆ ಇಳಿಸಿದ್ರೆ ಮಾತ್ರ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗೋದು, 30,000 ಹೋಗೋದು, ಇಲ್ಲ ಮತ್ತೆ ಒಂದು 25,000 ಮಾರ್ಕೆಟ್ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಪೆಟ್ರೋಲ್ ಪ್ರೈಸು ವಾರ್ ನಿಂತು ಕ್ರೂಡ್ ಪ್ರೈಸ್ ಕಡಿಮೆ ಇದೆ. ಇಂಡಿಯಾದಲ್ಲಿ ಪೆಟ್ರೋಲ್ ಪ್ರೈಸ್ ಕಡಿಮೆ ಆಗಲೇಬೇಕು. ಅದೇ ಒಂದು ಅಡ್ವಾಂಟೇಜ್. ಅಂಡ್ ವಾರ್ ಮುಗಿದ ತಕ್ಷಣ ಮೇಲೆ ಹೋಗುತ್ತೆ ಅಂದ್ರೆ, ವಾರ್ ಮುಗಿದ ತಕ್ಷಣ ನನ್ನ ಪ್ರಕಾರ ಕಂಟಿನ್ಯೂಸ್ ಆಗಿ ಮೇಲೆ ಹೋಗಲ್ಲ. ಒಂದು ಅಪ್ಸೈಡ್ ಕಮ್ ಬುಲ್ಲಿಶ್ ಇರುತ್ತೆ. ಸ್ಟ್ರಾಂಗ್ ಆಗಿ ರಪ್ಪ ಅಂತ 30,000-35,000 ಮಾರ್ಕೆಟ್ ಅಲ್ಲಿ ಹೋಗಲ್ಲ. ಏನು 26,000 ತನಕ ಹೋಗ್ಬೋದು. ಆ 26,000 ಹೋಗಿ ನಾನು 3-4 ತಿಂಗಳು ಟೈಮ್ ತೊಗೊಳುತ್ತೆ. ಈಗ ಸ್ಪೀಡಾಗಿ ಒಂದು 25,000 ತನಕ ಅಷ್ಟು ಹೋಗ್ಬೋದು. ಅಲ್ಲಿಂದ ಬೀಳೋದ್ರಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾಕೆ ಅಂದ್ರೆ ಈ ವಾರ್ ಸ್ಟಾರ್ಟ್ ಆಗಿ ಒಂದು 4 ಮಂತ್ಸ್ ಆಯ್ತು. ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿದೆ. ಬಟ್ ನಾವು ಬೀಳ್ತಾ ಇರೋದು 2 ವರ್ಷದಿಂದ. 2 ವರ್ಷದಿಂದ ಬೀಳ್ತಿರೋದು ಬರೀ ವಾರನ ಒಂದೇ ಕಾರಣಕ್ಕಲ್ಲ, ಫಾರಿನ್ ಸೆಲ್ಲಿಂಗ್ ರೀಸನ್ ಇಂದ ಹೇಳ್ಬಿಟ್ಟು. ಅಂಡ್ ನಮ್ಮ ದೇಶದಲ್ಲಿ ಆಗಿರೋ ಪ್ರಾಬ್ಲಮ್ ಇಂದ GDP ಗ್ರೋತ್ ಕಡಿಮೆ ಆಗಿ 4ನೇ ಸ್ಥಾನದಲ್ಲಿ 6ನೇ ಸ್ಥಾನದಲ್ಲಿ ಬಂದಾಗಿಂದ ನಮಗೆ ಪ್ರಾಬ್ಲಮ್ ಆಗಿರೋದು. ಇದು ಒಂದೇ ರೀಸನ್ ಇಂದ ನಾವು ಬಿಡ್ತಾರೆ. ಸೊ ಅದೆಲ್ಲ ಕಡಿಮೆ ಆಗ್ಲೇಬೇಕು. ರುಪಿ ವ್ಯಾಲ್ಯೂ ಇನ್ಕ್ರೀಸ್ ಆಗಬೇಕು. ರುಪಿ ವ್ಯಾಲ್ಯೂ ಇನ್ಕ್ರೀಸ್ ಆಗಬೇಕಂದ್ರೆ ಮೇಜರ್ ಥಿಂಗ್ ಫಾರಿನರ್ಸ್ ಬರಬೇಕು. ಫಾರಿನರ್ಸ್ ಬಂದ್ರೆ ಟ್ಯಾಕ್ಸ್ ಕಂಟ್ರೋಲ್ ಮಾಡಬೇಕು. ಅವಾಗಷ್ಟೇ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇನ್ನೂ ಪರ್ ರ್ಯಾಲಿ ಕೊಡೋದು. ಅಲ್ಲಿ ತನಕ ಏನು ಬುಲ್ಲಿಶ್ ಕಮ್ ಕನ್ಸಲ್ಟೇಷನ್, ನಾಟ್ ಬೆರಿಶ್ ಮಾರ್ಕೆಟ್ ಅಂತ ಅನ್ಬೋದು. ಬೀಳಲ್ಲ, ಬಟ್ ಸುಲಭ ಮೇಲೂ ಹೋಗಲ್ಲ. ಒಂದ್ ಒಳ್ಳೆ ಸೈಡ್ ವೇಸ್ ಮಾರ್ಕೆಟ್ ಇರುತ್ತೆ. ಸೆಲ್ಲರ್ಸ್ ದುಡ್ಡು ಮಾಡ್ಬೋದು ಅಂತ ಹೇಳ್ಬೋದು. ಈಗ 24,000 ಮೇಲೆ ಏನಾದ್ರು ನಾಳೆ ಹೋಯ್ತು ಅಂದ್ರೆ, ಹಂಗೆ ಹೋದ್ಮೇಲೆ ಅಲ್ಲೇ ಕ್ಲೋಸ್ ಕೊಡ್ತು ಅಂದ್ರೆ 24,000 ನಿಮ್ಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ಅರ್ಥ ಆಗ್ತಿಲ್ವಾ? 24,000 ಇದೆ ಸ್ಟ್ರಾಂಗ್ ಸಪೋರ್ಟ್. ಆಮೇಲೆ ನಮ್ಗೆ ಏನಾದ್ರು ಹೋಗಿಲ್ಲ ಅಂದ್ರೆ ಬಿಡಿ, 24,000 ರಿಜೆಕ್ಷನ್ ಇವಾಗ. ಸೊ 24,000 ಸ್ಟಾಕ್ ಸಪೋರ್ಟ್ ಆಗುತ್ತೆ. ಅಂಡ್ ರಿಜೆಕ್ಷನ್ ಬಂದ್ಬಿಟ್ಟು 24,800 ಇಸ್ ದ ಮೇಜರ್ ರಿಜೆಕ್ಷನ್. ಸೊ 24,800 ಸ್ಟ್ರಾಂಗ್ ರಿಜೆಕ್ಷನ್ ಇದೆ. ಪ್ರೀವಿಯಸ್ 24,800 ಹೋದಾಗ ರಿಜೆಕ್ಟ್ ಆಗಿದೆ. ಸೊ ಅದೊಂದು ರಿಜೆಕ್ಷನ್. ಅದ್ ಬಿಟ್ರೆ ಇದೊಂದು ನ್ಯೂಸ್ ಇಂದ ಮಾರ್ಕೆಟ್ ಇನ್ನ ಮೇಲೆ ಬುಲ್ಲಿಶ್ ಆಗೋ ಚಾನ್ಸ್ ಇದೆ ಸ್ವಲ್ಪ ದಿನ. ಬಟ್ ಇನ್ ಕೇಸ್ ಇನ್ನೂ ಸ್ಟ್ರಾಂಗ್ ಆಗಿ ಬುಲ್ಲಿಶ್ ಆಗ್ಬೇಕು ಅಂದ್ರೆ ಪೆಟ್ರೋಲ್ ಪ್ರೈಸ್ ಅವ್ರು ಇನ್ನೊಂದು ವಾರದಲ್ಲಿ ಕಡಿಮೆ ಮಾಡ್ಲೇಬೇಕು. ಯಾಕಂದ್ರೆ ಕ್ರೂಡ್ ಕಮ್ಮಿ ಆಗತ್ತಲ್ವಾ. ಅದ್ರ ಬದಲು ಅವ್ರು ಏನಾದ್ರು ಪೆಟ್ರೋಲ್ ಪ್ರೈಸ್ ಕಮ್ಮಿ ಮಾಡೋದ್ ಬಿಟ್ಬಿಟ್ಟು, ಸೊ ನಮಗೆ ಕ್ರೂಡ್ ಪ್ರೈಸ್ ತುಂಬಾ ದಿವಸದಿಂದ ಜಾಸ್ತಿ ಆಗಿತ್ತು. ಮೀನ್ಸ್ ಕ್ರೂಡ್ ಪ್ರೈಸ್ ಜಾಸ್ತಿ ಆಗಿ ಫೆಬ್ರವರಿಯಿಂದ ಜಾಸ್ತಿ ಆಗಿತ್ತು. ಬಟ್ ನಮ್ಮ ಇಂಡಿಯಾದಲ್ಲಿ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಮಾಡಿರಲಿಲ್ಲ. ಏನಕ್ಕೆ ಮಾಡಿರ್ಲಿಲ್ಲ? ವೆಸ್ಟ್ ಬೆಂಗಾಳು, ತಮಿಳ್ನಾಡು ಇಲ್ಲೆಲ್ಲ ಎಲೆಕ್ಷನ್ ಇತ್ತು. ಇಲ್ಲೆಲ್ಲ BJP ಪ್ರಾಬ್ಲಮ್ ಆಗ್ಬಾರ್ದು ಅಂತ ಬೇಕಂತ ಅವರು ಮಾಡಿಲ್ಲ. ಜನ ಅಪೋಸ್ ಮಾಡ್ತಾರೆ. ಅದಕ್ಕೆ ಎಲೆಕ್ಷನ್ ಮುಗಿದ್ಮೇಲೆ ಜಾಸ್ತಿ ಮಾಡ್ಬಿಟ್ರು. ಆ ಟೈಮಲ್ಲಿ ಆಯಿಲ್ ಮಾರ್ಕೆಟಿಂಗ್ ಕಂಪ್ನೀಸಿಗೆ ತುಂಬಾ ಸ್ಟ್ರಗಲ್ ಆಯ್ತು. ಅದಕ್ಕೆ ರಿಲಯನ್ಸ್ ಎಲ್ಲ ನೋಡ್ಬೋದು ತುಂಬಾ ಬಿದ್ದಿತ್ತು. ಸೊ ಇವಾಗ ಅವ್ರಿಗೆಲ್ಲ ಲಾಸ್ ಆಗ್ಬಿಟ್ಟಿದೆ ಅಂತ ಏನಾದ್ರು ಕಾರಣ ಹಿಡ್ಕೊಂಡು ಅವ್ರು ಒಳ್ಳೆ ಟೈಮ್ ಚೆನ್ನಾಗಿ ದುಡ್ಡು ಮಾಡ್ಯಾರೆ. 2022 ಕಡಿಮೆ ಕ್ರೂಡ್ ತಗೊಂಡು ಜಾಸ್ತಿ ರೇಟಿಗೆ ಹ್ಯೂಜ್ ಪ್ರಾಫಿಟ್ ಮಾಡಿದ್ದಾರೆ. ಬಟ್ ಈಗ ಏನಾರು ಅವ್ರು ಲಾಸ್ ಮಾಡ್ಕೊಂಡಿದ್ದಾರೆ ಅಂತ ತೋರಿಸ್ಬಿಟ್ಟು ಏನಾರು ನಾವು ಇನ್ಮೇಲೆ ಕಮ್ಮಿ ಮಾಡಲ್ಲ, ಇನ್ನೊಂದು ಸ್ವಲ್ಪ ದಿನ ಇದೇ ಪ್ರೈಸ್ ಇಡ್ತೀನಿ ಅಂದ್ರೆ, ಪೆಟ್ರೋಲ್ ಪ್ರೈಸ್ ಕಮ್ಮಿ ಮಾಡಿಲ್ಲ ಅಂದ್ರೆ ಮಾರ್ಕೆಟ್ ಮತ್ತೆ ಮೇಲೆ ಹೋಗಕ್ಕೆ ಕಷ್ಟಪಡುತ್ತೆ. ಸೊ ನಮ್ಮ ದೇಶದಲ್ಲಿ ಅಂಬಾನಿಗೆ ಅದಾನಿಗೆ ಸಪೋರ್ಟ್ ಮಾಡೋಷ್ಟು ಪಬ್ಲಿಕ್ ಬಗ್ಗೆ ಥಿಂಕ್ ಮಾಡಲ್ಲ ಅನ್ಬೋದು. ಏನಕ್ಕೆ ಅಂತಂದ್ರೆ ಅವರಿಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋದು. ಇವ್ರು ಹೇಳ್ತಾರೆ ಈಗ ಕ್ರೂಡ್ ಜಾಸ್ತಿ ಅಂದ್ರೆ ಅವ್ರು ಬಾಯ್ ಮಾರ್ಕೆಟಿಂಗ್ ಲಾಸ್ ಆಗುತ್ತೆ ಅಂತ. ಬಟ್ ರೀಸೆಂಟ್ ಆಗಿ ಕ್ವಾರ್ಟರ್ ರಿಸಲ್ಟ್ಸ್ ಬಂದು ರಿಲಯನ್ಸ್ ಯಾವುದೇ ರೀತಿ ಲಾಸ್ ಮಾಡಿಲ್ಲ. 200 crores ಪ್ರಾಫಿಟೇ ಮಾಡಿದ್ದಾರೆ. ಪ್ರಾಫಿಟ್ ಚೆನ್ನಾಗೇ ಮಾಡ್ತಾರೆ. ಅವ್ರದ್ದು ಕಾರ್ಪೊರೇಟ್ ಆಕ್ಷನ್, ಅವ್ರದ್ದು ರಿಸಲ್ಟ್ಸ್ ಬಂದಾಗ ಅವ್ರು ಎಲ್ಲೂ ಕೂಡ ನಾವು ಡಿಕ್ರೀಸ್ ಆಗ್ತಿದೀವಿ ಅಂತ ತೋರಿಸ್ಕೊಂತಾರೆ. ಪ್ರಾಫಿಟ್ ಚೆನ್ನಾಗೇ ಮಾಡ್ತೀವಿ. ಬಟ್ ಇವ್ರು ಆ ರೀಸನ್ ಕೊಡ್ತಾರೆ. ಸೊ ಪೆಟ್ರೋಲ್ ಪ್ರೈಸು ಡ್ರಾಪ್ ಆಗಬೇಕು. ಅಂಡ್ ಏನಾರ ಟ್ಯಾಕ್ಸ್ ಕಟ್ಡೌನ್ ಮಾಡಿ ಫಾರಿನರ್ಸ್ನ ವಾಪಸ್ ಬರ್ಸ್ಬೇಕು. ಅವಾಗ ನಮ್ಮ ಮಾರ್ಕೆಟ್ ಸಿಕ್ಕಾಪಟ್ಟೆ ರಾಕೆಟ್ ಆಗುತ್ತೆ. ಇಲ್ಲ ಅಂದ್ರೆ ನಾಳೆ ಒಂದಿನ ಮಾರ್ಕೆಟ್ ಮೇಲೆ ಹೋಗಿ ಆಮೇಲೆ ಬುಲ್ಲಿಶ್ ಇರುತ್ತೆ, ನಾಟ್ ಬೆರಿಶ್ ಇರ್ಬೋದು. 24,800 ಇಸ್ ದ ಸ್ಟ್ರಾಂಗ್ ರಿಸೆಕ್ಷನ್ ಅನ್ಬೋದು. ಏನೇ ಕಾಲ್ ಸೆಲ್ ಮಾಡಿದ್ರೆ 25,000 ಮೇಲ್ ಮಾಡಿ. ಲಾಂಗ್ ಎಕ್ಸ್ಪೈರಿ ಪ್ರೀಮಿಯಮ್ಸ್ ಚೆನ್ನಾಗಿದೆ. ಅಂಡ್ ಏನೇ ಪುಟ್ ಸೆಲ್ ಮಾಡಿದ್ರು 23,800 ಕೆಳಗೆ ಮಾಡಿ, ಅದು ಲಾಂಗ್ ಎಕ್ಸ್ಪೈರಿ. ಸೊ ನಾನು ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೋ ಅದಾದ್ಮೇಲೆ ಪೋಸ್ಟ್ ಮಾರ್ಕೆಟ್ ರಿನ್ಯೂಟ್ ಆಗಿರ್ತೀನಿ. ನಾಳೆ ಬೆಳಿಗ್ಗೆ ಪ್ರೀ ಮಾರ್ಕೆಟ್ ಇರುತ್ತೆ, ಅದನ್ನು ವಾಚ್ ಮಾಡಿ. ಸೊ ನಾನು ಫ್ರೈಡೇ ಅಲ್ಲ, ಲಾಸ್ಟ್ ವೀಕ್ ಕಂಪ್ಲೀಟ್ ಆಗಿ ಹೇಳಿದ್ದೀನಿ, ಏನೇ ಟ್ರೇಡ್ ತೊಗೊಂಡ್ರು ಲಾಂಗ್ ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ, ಲಾಂಗ್ ಎಕ್ಸ್ಪೀರಿಯನ್ಸ್ ತೊಗೊಂಡ್ರೆ ತೊಂದರೆ ಇಲ್ಲ. 25,000 ಎಲ್ಲ ಸೆಲ್ ಮಾಡ್ಬೋದು ಕಾಲ್ಸ್ ಅಂತ ಹೇಳಿದೆ ನಾನು. ಅದು ಅವ್ರಿಗೆ ನಾಳೆನೂ ತೊಂದರೆ. ಯಾಕಂದ್ರೆ 25,000 ನಾಳೆ ಹೋಗಲ್ಲ ಮಾರ್ಕೆಟ್, ಕಷ್ಟ ಇದೆ. ಸೊ ಹಂಗೆ ಲಾಂಗ್ ಎಕ್ಸ್ಪೀರಿಯನ್ಸ್ ಪ್ರೀಮಿಯಮ್ಸ್ ಚೆನ್ನಾಗಿತ್ತು ತೊಗೊಂಡ್ರೆ ಪ್ರಾಬ್ಲಮ್. ಬಟ್ ನಿಯರ್ಲಿ ಎಕ್ಸ್ಪೀರಿಯನ್ಸ್ ತೊಗೊಬಾರ್ದು. ಇನ್ ಕೇಸ್ ಪ್ರಾಬ್ಲಮಿಗೆ ಬಂದ್ರು ವಾಪಸ್ ಲಾಸ್ಟ್ ಅಂತ ಬರ್ಬೇಕಂದ್ರೆ ಅಡ್ಜಸ್ಟ್ಮೆಂಟ್ ಬರ್ತಿರ್ಬೇಕು. ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಕಲಿಬೇಕು ಅಂದ್ರೆ ನಮ್ಮ ಹತ್ರ ಬನ್ನಿ. ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲಿ ಅತಿ ಕಡಿಮೆ ಪ್ರೈಸ್ ಕೊಡ್ತಿದ್ದೀವಿ. ಅಂಡ್ ಪ್ರತಿ ಭಾನುವಾರ ಫ್ರೀಯಾಗಿ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಪ್ರೈಸ್ ಮಾಡ್ತೀನಿ. ಶೇರ್ ಮಾಡಿ, ಇಂಟ್ರೆಸ್ಟ್ ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಬೆಳಗ್ಗೆ ನಾನು ನಿಮಗೆ ಪ್ರೀ ಮಾರ್ಕೆಟ್ ತಿಳಿಸ್ತೀನಿ. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಥ್ಯಾಂಕ್ ಯು ಎವ್ರಿವನ್. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.